ಫ್ಲವರ್ ಶೋ ಒಳಗಡೆ ಹೋದ್ರೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬಹುದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಹೇಳ್ದಂಗೆ ಬೆಂಗಳೂರು ಕಬ್ಬನ್ ಪಾರ್ಕ್ ಅಲ್ಲಿ ನಡೀತಿರೋ ಫ್ಲವರ್ ಶೋ ಹೋಗಿದ್ದೆ. ಕಬ್ಬನ್ ಪಾರ್ಕ್ ಅಲ್ಲಿ ಇದೇ ಫಸ್ಟ್ ಟೈಮ್ ಫ್ಲವರ್ ಶೋ ಮಾಡ್ತಾ ಇರೋದು. ನಾನು ಕೂಡ ತುಂಬಾ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ನನ್ಗೂ ಕೂಡ ಹೋಗ್ಬೇಕು ಅನ್ನಿಸ್ತು. ಅದಕ್ಕೇನೆ ಬೇಗ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ನವೆಂಬರ್ 27 ಇಂದ ಡಿಸೆಂಬರ್ 7 ವರೆಗೂ ನಡೀತಿದೆ. ಇದ್ರೊಳಗಡೆ ಹೋಗೋದಿಕ್ಕೆ ಟಿಕೆಟ್ ಬಂದು ದೊಡ್ಡವ್ರಿಗೆ 30 ರೂಪೀಸ್ ಇರುತ್ತೆ, ಚಿಕ್ಕ ಮಕ್ಳಿಗೆ 10 ರೂಪೀಸ್ ಇರುತ್ತೆ ಅಷ್ಟೇನೆ. ಒಳಗಡೆ ಹೋದ್ರೆ ಎಲ್ಲಾ ಕೂಡ ಹೂವಿನಿಂದಾನೇ ಡೆಕೋರೇಟ್ ಮಾಡಿದ್ದಾರೆ. ಅದ್ರೊಳಗಡೆ ಹೋದ್ರೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬಹುದು. ನಾನಂತೂ ಇದುವರೆಗೂ ನೋಡೇ ಇಲ್ಲ ಅಂತ ಫ್ಲವರ್ಸ್ ಎಲ್ಲ ಇಟ್ಟಿದ್ರು. ನಾನಂತೂ ವಿಡಿಯೋ ಮಾಡದೆ ಮತ್ತು ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಸೂರ್ಯನ ಯಾವ ತರ ಡೆಕೋರೇಟ್ ಮಾಡಿದ್ದಾರೆ ಅಂತ. ಹಾಗೆ ಪೈನಾಪಲ್, ಆಪಲ್ ಮತ್ತೆ ಬನಾನಾ ಕೂಡ ಫ್ಲವರ್ಸ್ ಇಂದಾನೆ ಮಾಡಿದ್ರು. ಈ ತರ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿದ್ರೆ ಜನ ಬರ್ದಲೇ ಇರ್ತಾರ. ರೀಲ್ಸ್ ಅಲ್ಲಿ ನೋಡಿತಾರನೆ ತುಂಬಾನೇ ಜನ ಇದ್ರು. ಹಾಗೆ ತುಂಬಾ ವೆರೈಟಿ ಆಗಿರೋ ಹಣ್ಣುಗಳು ಕೂಡ ಇಟ್ಟಿದ್ರು. ನಾನಂತೂ ಇದುವರೆಗೂ ಅವನ್ ನೋಡೇ ಇರ್ಲಿಲ್ಲ. ಮೀನು, ಕೋಳಿ, ಟ್ರ್ಯಾಕ್ಟರ್ ಎಲ್ಲ ಹೂವಿನಿಂದಾನೇ ಡೆಕೋರೇಟ್ ಮಾಡಿದ್ರು. ಹಾಗೆ ಚಿಟ್ಟೆ ಕೂಡ ಹೂವಿನಿಂದಾನೇ ಮಾಡಿದ್ರು. ಫ್ಲವರ್ಸ್ ಎಲ್ಲ ಹಾಳಾಗಿತ್ತಲ್ಲ, ಅದನ್ನೆಲ್ಲ ತೆಗೆದು ಹೊಸ ಫ್ಲವರ್ಸ್ ಹಾಕ್ತಾ ಇದ್ರು. ಹಾಗೆ ಫ್ಲವರ್ಸ್ ಮತ್ತೆ ಎಲೆ ಬಳಸ್ಕೊಂಡು ಮರಿಯಾನೆ ಮತ್ತೆ ಆನೆ ಮಾಡಿದ್ರು. ಇನ್ನೊಂದ್ ಕಡೆ ಆಗ್ಲುಕಾಯಿ, ಕ್ಯಾಪ್ಸಿಕಮ್, ಟೊಮೊಟೊ ತರಕಾರಿಗಳು ಬಳಸ್ಕೊಂಡು ಆನೆ ಮಾಡಿದ್ರು. ಸ್ಕೂಲ್ ಇಂದ ಒನ್ ಡೇ ಟ್ರಿಪ್ ತರ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದು ಎಂಜಾಯ್ ಮಾಡಿಸ್ತಾ ಇದ್ರು. ನಾವು ಕೂಡ ತುಂಬಾ ಓಡಾಡಿದ್ರಿಂದ ಸ್ವಲ್ಪ ಸುಸ್ತಾಗ್ತಾ ಇತ್ತು. ಅದಕ್ಕೇನೆ ಚುರ್ಮುರಿ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ. ನಾವು ಚೈಲ್ಡ್ಹುಡ್ ಅಲ್ಲಿ ತುಂಬಾ ತಿಂತಿದ್ವಲ್ಲ ಗೆಜ್ಜು ಶೇನು, ಅದು ಕೂಡ ಸಿಕ್ತು. ಅದನ್ನು ಕೂಡ ತಿನ್ಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ವಿ. ಅಲ್ಲಿರೋ ನೇಚರ್ ಎಲ್ಲ ನೋಡಿ ನಮ್ಮ ಅಮ್ಮ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇತ್ತು. ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತೆ ಫ್ಲವರ್ಸ್ ಎಲ್ಲ ನೋಡೋದಿಕ್ಕೆ ಅಂತ ಹೋದ್ವಿ. ಜಿಂಕೆ ಕೂಡ ಫ್ಲವರ್ಸ್ ಇಂದಾನೆ ಮಾಡಿದ್ರು. ಹಾಗೆ ನಮ್ ಕರ್ನಾಟಕ ಮ್ಯಾಪ್ ಕೂಡ ಬ್ಯೂಟಿಫುಲ್ ಆಗಿ ಫ್ಲವರ್ಸ್ ಇಂದಾನೆ ರೆಡಿ ಮಾಡಿದ್ರು. ಸೋಗೆ ಗರಿಗಳೆಲ್ಲ ಬಳಸ್ಕೊಂಡು ತುಂಬಾ ಡಿಫ್ರೆಂಟ್ ಆಗಿ ಎಲ್ಲ ಮಾಡಿದ್ರು. ಧಾನ್ಯಗಳಿಂದ ಕರ್ನಾಟಕ ಮ್ಯಾಪ್ ಮಾಡಿದ್ರು. ಅಲ್ಲಿ ಸ್ಟಾಲ್ಸ್ ಗಳೆಲ್ಲ ಇಟ್ಟಿದ್ರು. ಯಾವ ತರ ಸ್ಟಾಲ್ಸ್ ಇದು ಅಂತ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.